ಆಂಟಿದು ದಿನ ಇದೇ ಕೆಲಸ ಅಲ್ಲ. ಅದನ್ನ ಸುದೀಪ್ ಜೊತೆ ರೆಸಾರ್ಟ್ಗೆ ಹೋದಾಗ ಕುಡ್ಸವ್ರೆ. ಸಿಕ್ತು ಚಾನ್ಸ್ ಅಂತ ಹೆವಿ ಸ್ಪೀಡಲ್ಲಿ ಹೋಗ್ಬಿಟ್ರೆ ಏನು ಕತೆ. 1 2 3 ಈ ಮೂರರಲ್ಲಿ ಯಾವ್ದು ಬೆಸ್ಟ್ ಅಂತ ಚೂಸ್ ಮಾಡಬೇಕು. ಗಾಯ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ ತೇಜ್ 2K2 ವ್ಲಾಗ್ಸ್. ಎಷ್ಟು ಗಂಟೆಗೆ ಫ್ರೀ ಇರ್ತೀಯ ಇವತ್ತಾ? ಏಕೆ ಸೀನೇನೋ ಕೇಳ್ತಾ ಇದ್ನಲ್ಲ. ಇನ್ನು ಗಾಡಿ ಅಂತ ಅಲ್ವಾ ನೋಡಬೇಕು ಅಂತ. ಹೋಗೋಣ. ಅದೇ ಎಷ್ಟು ಗಂಟೆಗೆ ಫ್ರೀ ಆಗ್ತೀಯಾ? ಮಾಮೂಲಿ ಕಲೆಕ್ಷನ್ ಮುಗಿದ್ಮೇಲೆ. ಎಂತ ಏನು ದೊಡ್ಡಪ್ಪಗೆ ಇನ್ಸಲ್ಟ್ ಮಾಡ್ತೀಯಾ? ದೊಡ್ಡಪ್ಪನ ಇನ್ಸಲ್ಟ್ ಮಾಡಲ್ಲ. ನಿಮ್ಮ ಭಾವ ಕೊಡ್ಸಿರೋದು ನಿನಗೆ ಅಂತ ಹೇಳಿದ್ನಲ್ಲ, ನನಗೆ ಕೊಡ್ಸಿರೋದು. ಒಂದು ಮರ್ಚಿಕ್ ಬಿಟ್ಟಿದ್ರೆ ಎಷ್ಟು ಮಾತಾಡೋಗುತ್ತೆ ಇತ್ತ ನಮಗೆ? ಇಲ್ಲ ಅಲ್ಲ, ಮರ್ಚಿಕ್ಕಕ್ಕೆ ಮೈ ಬಾರ ನಿಂಗೆ ತಿರ್ಗ್ಸೋಣ ಕ್ಯಾಮ್ರಾ. ನಮ್ಮ ಭಾವ ಕೊಟ್ಟಿರೋದು ನೀಟಾಗಿ ಇಟ್ಕೊಂಡಿದ್ದೀನಿ ಅಂದ್ರೆ ನೀವು ಒಂದ್ ದಿವಸ ನೆಟ್ಟಿಗೆ ಇಟ್ಕೊಳಕ್ಕೆ ಯೋಗ್ಯತೆ ಇಲ್ಲ. ಇಲ್ಲ ನಮಗೆ ಇಲ್ಲ ಮಮ್ಮಿ, ನಿನಗೆ ಮಾತ್ರ ಹೇಳಿದ್ದು. ಅಮ್ಮ ನಾನು ಮರ್ಚಿದ್ದೀನಲ್ಲ, ಅಮ್ಮ ನಾನು ಮರ್ಚಿದ್ದೀನಮ್ಮ, ನೋಡ ನಾನು ಮರ್ಚಿಕ್ಕೀನಿ. ಗೈಸ್ ಇವತ್ತು ಯಾವುದೋ ವಿಶೇಷ ದಿನ ಅಂದ್ಬಿಟ್ಟು, ನಮಗೆ ದಿನ ವಿಶೇಷನೇ, ಅದರಲ್ಲಿ ಇವತ್ತು ಯಾವುದೋ ಇನ್ನೂ ವಿಶೇಷ ದಿನ ಅಂದ್ಬಿಟ್ಟು ದೇವಸ್ಥಾನ ಕರ್ಕೊಂಡು ಬಂದಾಗ ಆಯ್ತಾ ದರ್ಶನ ಇದೆ? ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ರೆ ಮೈಂಡ್ ರಿಲೀಫ್ ಅಲ್ವಾ? ದಿನ ಹೋಗ್ತಾ ಇರ್ತೀಯ? ಇಲ್ಲ ದಿನ ಕರ್ಕೊಂಬಂದ್ರೆ ದಿನ ಹೋಗೋದೆ. ನೀವು ಬೈದೊಳ್ಳೋದೇ ಲೇಟ್ ಅಲ್ವಾ, ನಿಮ್ಗೆ ಬರೋದಲ್ಲಿ. ಗೈಸ್ ಇವಾಗ ನಾನು ಅಮ್ಮ ಸೀದಾ ಮಾರ್ಕೆಟ್ ಕಡೆ ಕೊಟ್ಟಿದ್ದೀವಿ. ನಾನು ಅಮ್ಮನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದಿನ ಅಂದರೆ ಅಪರೂಪಕ್ಕೆ ನಮ್ಮ ಅಣ್ಣ ಬಂದಾಗೆಲ್ಲ ದಿನ ಬರ್ತಾ ಇರ್ತಾನೆ, ಇದೇ ನಿಲ್ಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಕಸ್ಮಾತ್ ನಾನು ಯಾರು ಬಂದಿದ್ದರೆ ಈಗ ನಾನು ಆ ಕಡೆ ಇಲ್ಲಿ ಸುತ್ತಾಕ್ಸ್ಕೊಂಡು ಬಂದು ಡ್ರಾಪ್ ಮಾಡ್ತಾ ಇದ್ದೆ. ಮೇ ಬಿ ಅಮ್ಮ ಯಾವಾಗಾದ್ರೂ ಮಮ್ಮಿ ಓ ಎಷ್ಟು ಸತಿ ಅಮ್ಮ ಬಂದಿಲ್ಲ ಜಾಸ್ತಿ. ಅಯ್ಯೋ 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 ದೇವಸ್ಥಾನ ಕರ್ಕೊಂಡು ಬಂದ್ರಿ ಮತ್ತೆ ಅಮ್ಮ. ಎರಡನೇ ತಾರೀಕು ಹನುಮಾನ್ ಜಯಂತಿಗೆ ನಮ್ಮ ಕೇರ್ಪುರ ದೇವಸ್ಥಾನದಲ್ಲಿ ಏನಾದ್ರು ಕೇರ್ಪುರದಿಂದ ವಿಡಿಯೋ ನೋಡ್ತಾ ಇದ್ರೆ ಹಾಗೆ ಅದನ್ನ ದೇವರ ಭಕ್ತಿಗೆ ಆಸೀನರಾಗಿ ಆ ದಿನ 12 ಗಂಟೆಗೆ ಊಟ ಐತೆ, ಅದಕ್ಕೂ ಆಸೀನರಾಗ್ಬಿಡಿ. ಈ ರೋಡಿನ ಪಕ್ಕದ ರೋಡ್ ಆ ಸೈಡು ಮಾರ್ಕೆಟ್ ಇದೆ, ಆ ರೋಡಿನ ಈ ಸೈಡು ಈ ರೋಡ್ ಇದೆ, ಈ ರೋಡಿಲ್ಲ ದೇವಸ್ಥಾನ ಇದೆ. 2ನೇ ತಾರೀಕು ಹನುಮಾನ್ ಜಯಂತಿ. ಸಮಾಧಾನ ಆಯ್ತಂತ ಹೋಗಿ ಪೂಜೆಗಳು ಮಾಡಿ ಇವಾಗ ಸಮಾಧಾನ ಆಯ್ತಾ ಮಮ್ಮಿ? ಅರ್ಚನೆ ಮಾಡೋದು. ಮುಂದೆ ಇನ್ನೊಂದು 2 ದೇವಸ್ಥಾನ ಕಾಣಿಸ್ತದೆ, ಅದಕ್ಕೆ ಹೋಗ್ಬೋತೀನಿ. ಕನೆಕ್ಷನ್ ಇಲ್ಲ ಅಂದ್ರೆ ಅದಕ್ಕೆ ಅಲ್ಲಿ ನೋಡಲ್ಲ. ಅಜ್ಜಿ ಏನ್ ಮಾಡ್ತಾ ಈ ಕಡೆ ಕಲೆಕ್ಷನ್ ಮಾಡಕ್ ಬಂದೆ. ಯಾರು ಡ್ರಾಪ್ ಮಾಡಿದ್ದಿಲ್ಲ ಅವಳೊಂದ ಕೈ ಹೆಂಗೈತೆ ನೋಡಿ, ಲೈನ್ ಹಂಗೆ ಕಾಣಿಸ್ತೈತೆ. ಲೈನು ಇನ್ನೂ ಹಂಗೆ ಐತೆ ಕಡೆ ಮಾರ್ಕ್ ಆಗಿರೋದು. ಆರಾಮಾಗೈತೆ, ಕೈ ಎತ್ಬೋದು ಆಮೇಲೆ ಎತ್ತು ಅನ್ಸತಿ. ಗೈಸ್ ಮಾರ್ಕೆಟಿಗೆ ಬಂದಮೇಲೆ ಯಾವಾಗ ನನ್ನ ಕ್ಯಾಮ್ರಾ ಎತ್ಬೇಕು, ಯಾವಾಗ ಇಳಿಸ್ಬೇಕು ಗೊತ್ತಾಗೋದೇ ಇಲ್ಲ. 24 hours ರೆಕಾರ್ಡ್ ಮಾಡ್ತಾನೆ ಇರಬೇಕು, ಯಾಕಂದ್ರೆ ಒಳ್ಳೊಳ್ಳೆ ಸೀನ್ಗಳು ಮಿಸ್ ಆಗ್ತಿದೆ. ಈ ಕಡೆ ಡ್ಯೂಟಿ ಅವರ್ಸು ಎಲ್ಲ ಕೆಲಸ ಮಾಡ್ತಾವ್ರೆ, ನೀನ್ ಮಾತ್ರ ಮೂಲ ಏನ್ ಮಾಡ್ತಾ ಇದೀಯ ಆಂಟಿ? ಆಂಟಿದು ದಿನ ಇದೇ ಕೆಲಸ ಅಲ್ಲ. ಎಷ್ಟು ಗಂಟೆಗೆ ಬರ್ತದ ಆಂಟಿ? 2:30. ಎಲ್ರಿಗಿಂತ ಫಸ್ಟ್ ಆಂಟಿ ಬರ್ತಾರೆ. ಎಲ್ರಿಗಿಂತ ಬೇಗ ಹೋಯ್ತಾರ ಲೇಟಾಗಿ ಹೋಯ್ತಾರ? ಲೇಟಾಗಿ ಹೋಯ್ತಾರೆ. ದೊಡ್ಡ ಬಿಸ್ನೆಸ್ ಬೇಗ ಬರ್ತಾರೆ, ಲೇಟಾಗಿ ಹೋಯ್ತಾರೆ. ಮಾರ್ಕೆಟ್ನೆಲ್ಲ ಗುಡ್ಡೆ ಹಾಕೊಂಡ್ಬಿಡ್ಬೇಕು ಆಂಟಿನೇ. ತುಂಬ ಕಷ್ಟಪಡ್ತಾರೆ ಗೈಸ್. ಬೆಳಗಿನ ಒಂದು ಸಿಂಗಲ್ ಪೇರೆಂಟ್. ಅರ್ಧ ಭಾಗ ವ್ಯಾಪಾರ ಅದು ಫೋನ್ ಮಾಡಬೇಕು 3 ಗಂಟೆಗೆ. 2:30ಗಿಂತ 3:30 ಮಾಡ್ತಾರೆ. ಅವಾಗ ಅಲ್ಲಿ ಬರ್ತಾರೆ ಅಂತ ಬಿಟ್ಟಲ್ಲಿ ಅಲ್ಲಿ ಬಂದ್ರೆ 5 ಆಗ್ತದೆ. ಯಾರು ಬಂದ್ರೆ ಬರಕ್ಕೆ ಆಗಲ್ಲ ಬೆಳಗ್ಗೆ 5 ಆಗ್ತದೆ. ಏನ ಭಾರಿ ಹುಷಾರ, ಭಾರಿ ಹುಷಾರು, ಭಯಂಕರ. ಬಜಾರ್ಗೆ ಇಲ್ಲ, ನಮ್ಮ ಮಾರ್ಕೆಟ್ಗೆ ನಾವೇ ನಿಮ್ಮಷ್ಟು ಓದಿದೀವ ದೊಡ್ಡರು. ದೊಡ್ಡರಾಗಿರೋ ಓದಿದ್ದಕ್ಕೆ ಇಷ್ಟು ಮಾತ್ರ. 3ನೇ ಕ್ಲಾಸ್ ಓದಿ ಇನ್ನೇ SLC ಓದ್ಬಿಟ್ಟಿದ್ರೆ ಕೇಳಿದ್ರು ನಾವು ಕುಣ್ಣಾಕಿ. ಆಂಟಿ ಒಂದು ಮಿಮ್ಮಿ ವಿಡಿಯೋ ಮಾಡಬೇಕು. ಆ ಮಿಮ್ಮಿಗೆ ಅಂತ ನಾನು ಹೇಳ್ತಾನೆ, ರಿಪೀಟ್ ಮಾಡು. ನಾನು ನೋಡೋವರೆಗೂ ನಾನು ನಂಬಲ್ಲ. ನಾನು ನೋಡೋವರೆಗೂ ನಾನು ನಂಬಲ್ಲ.
ಸೂಪರ್ ಸೂಪರ್. ಏನದು ಕ್ಲಾರಿಟಿ ಕೊಟ್ಟು ಕೇಳ್ರು, ಇಬ್ರು ಹಂಗೆ ಮಾಡ್ತೀರಿ, ಏನು ಕ್ಲಾರಿಟಿ ಇರಲ್ಲ, ಮಾತಾಡ್ಬಿಡ್ಬೇಕು. ಅಯ್ಯೋ ಏನಿಲ್ಲಪ್ಪ, ಒಂದು ಅದು ಎಣ್ಣೆ ಹೊಡಿಯೋ ಪ್ರ್ಯಾಂಕ್ ಇತ್ತಲ್ಲ, ಅದರಲ್ಲಿ ಏನ್ ಮುಖ, ಅಯ್ಯೋ ಅಯ್ಯೋ ಪ್ರ್ಯಾಂಕ್ ಮಾತು ಏನಕ್ಕೆ ಬೇಸ್ ಆಗ್ತಾ ಇದೆಯಾ, ಏನು ಗಂಟಿ. ಮೊನ್ನೆ ಬಾಲಯ್ಯ ಪಿಕ್ಚರ್ದು ಇದಕ್ಕೆ ಹೋಗಿದಾರಲ್ಲ ಇವರು ವಿಡಿಯೋ ಮಾಡುವಾಗ, ಅಲ್ಲಿ ಒಂದು ರೂಮ್ಗಳು ಮಾಡ್ಕೊಂಡಿದಾರಲ್ಲ, ಅದ್ರಲ್ಲಿ ಗ್ಲಾಸ್ ಅಲ್ಲಿ ನಾನ್ ಕುಡಿಬೇಕು ಅಂತ ಎತ್ಕೊಂಡಿದ್ದಲ್ಲ ಅಂತಿದ್ಲಲ್ಲ ಅವಳು ಅವ್ಳು ಫಸ್ಟ್ ಹತ್ಕೊಂಡ್ಲು, ಬೇಡ ಇವನು ನಾನ್ ಕುಡಿತೀನಿ ಅಂತ ಬಾಟ್ಲ ಎತ್ಕೊ ಬಂದಿದ್ ನೋಡ್ದೆ. ಅವಳು ಆಮೇಲೆ ಗ್ಲಾಸ್ ಅಲ್ಲಿ ಕುಡಿಯೋ ಅಂತ ಇತ್ತು. ಇವ್ನ ಏನ್ ಮಾಡ್ದ ಗೊತ್ತಾಗಿಲ್ಲ, ಅದೇ ಸಮಸ್ಯೆ. ಏನಾಯ್ತು ಅದಕ್ಕೆ ಆಂಟಿ ವಿಡಿಯೋ ಬೇಕು ಅಂತ ಹೇಳಿದ್ದು. ಅದಕ್ಕೆ ಒಂದ್ ಸೀನ್ ಐತೆ, ಅಲ್ಲಿ ಅಮ್ಮ ಸಂಜೆ ಕುಡಿತ ತೇಜ ಬಾಟ್ಲಿ ತಗೊಂಡವನೆ, ಎಣ್ಣೆ ತಗೊಂಡವನೆ ಅಂದ್ರೆ ಅಮ್ಮ ನಂಬಿಲ್ಲ. ಅದಕ್ಕೆ ಅಮ್ಮ ಫಸ್ಟ್ ಏನಾಗೈತೆ ಹೇಳು ಅಂತ ಕೇಳ್ತು. ಅದಕ್ಕೆ ಈ ಮೀಮ್ ಚೆನ್ನಾಗೈತೆ ಅಂತ ಕೇಳಿದೆ ಅಷ್ಟೇ. ನೀನು ಇವತ್ತು ಅಪ್ಲೋಡ್ ಆಗುತ್ತೆ ನೋಡ್ಕೊಂಡು. ಕುಡಿಯೋದೆಲ್ಲ ಹಾಕ್ಬೇಡ. ಇಲ್ಲ ನಾನು ಕುಡಿತೀನಿ ನಾನು. ಅಯ್ಯೋ ಅಜ್ಜಿ, ಏನ್ ಅಜ್ಜಿ ಇವರು ಅಂತ ಭಯ ಸ್ವಾಮಿ. ಎಷ್ಟೋ ಮರ್ಯಾದೆ ಉಳಿಸ್ಕೊಂಡಿದೀವಿ ಬಜಾರಲ್ಲಿ, ಹೊರಗಡೆ ರಿಲೇಷನ್ ಅಲ್ಲಿ. ನಿನ್ನಿಂದ ಕಳಿಬೇಡ. ನಾನಿಲ್ಲ ಕುಡಿಯಲ್ಲ. ಯಾರಾದ್ರೂ ಬೆಳ್ಳೆತ್ತು ತೋರಿಸ್ಕೊಂಡಿಲ್ಲ. ನೀವಿಂದ ನಮ್ಮ ಮರ್ಯಾದೆಗಳು ಹೋಗಿದ್ದಂಗೆ ನೋಡ್ಕೊಳ್ರಿ ಸಾಕು. ಶೋರ್ ಮಮ್ಮಿ, ಏನೋ ಡಿಂಗ್ ಹೇಳ್ತೈತೆ. ಕುಡಿಯಲ್ಲ, ಆದ್ರೆ ನೀನ್ ಪ್ರಾಂಕ್ ಮಾಡಕ್ ಹೋಗ್ತೀಯ, ನಾವು ನಿಜ ಅಂತ ಅವತ್ತು ಒಂದ್ಸರಿ ಕುಡ್ದಾಗ, ಅದೇನೋ ಸುದೀಪ್ ಜೊತೆ ರೆಸಾರ್ಟ್ಗೆ ಹೋದಾಗ ಕುಡ್ಸವ್ರೆ. ಸ್ವಲ್ಪನೇ ತಗೊಂಡ್ರು ಸಾಕು, ವಿಷಯ ನನ್ಗೆ ಇಷ್ಟು ತಗೊಂಡ್ಬೇಕಾಗಿಲ್ಲ. ಸ್ವಲ್ಪನೇ ಪೂರ್ತಿ ಗೆಳಿತಾ ಇರ್ತದ. ಇಲ್ಲ ಆಂಟಿ, ಅದು ಬೇರೆ ಇದು ಬೇರೆ. ಸುದೀಪು ಇಲ್ಲ, ಅವನು ಇಲ್ಲ. ಸಂಜೆನೂ ಸೇರ್ಕೊಂಡಿದ್ದಕ್ಕೆ ಗ್ಲಾಸ್ ಚೇಂಜ್ ಮಾಡಿ ಎಣ್ಣೆ ಬಾಟ್ಲಿ ಎಣ್ಣೆ ಗ್ಲಾಸ್ ಇಟ್ಟಿರೋದು ಅವರು. ಉಗಿಯಕ್ಕೆ ಹೋಗ್ದವನೆ 2 ಸರಿನ ಹಂಗೆ ಮಾಡವನೆ. ಮಿಸ್ಟೇಕ್ ಮಾಡ್ಕೊಂಬಿಟ್ಟವ್ರು. ನಿಮ್ ಬಗ್ಗೆ ಹೇಳ್ದೆ, ಅವ್ರ ಮಕ್ಕಳನ್ನ ಹಂಗೆ ಕರ್ಕೊಂಡೋಗಿ ಅದನ್ನೇ ಮಾಡಿದ್ರೆ ಅವ್ರ ಅಪ್ಪ ಅಮ್ಮ ಬಿಟ್ಬಿಡ್ತಾರ. ಅಯ್ಯೋ ಸರಿ ಬಿಡಲ್ಲ, ಅವ್ರ ಹಂಗ್ ಮಾಡಿಲ್ಲಪ್ಪ. ಮಾಡಿದ್ರೆ ಎಲ್ಲರೂ ಅದನ್ನ ನೋಡಕ್ ಖುಷಿ ಆಗ್ಬೇಕು, ಅದ್ ನೋಡೋಣ ಅನ್ಸ್ಬೇಕಿನ್ನ. ಆದ್ರೆ ಎಲ್ರಿಗೂ ನೋಡೋಣ ಅಂತ ಅನ್ಸುತ್ತೆ, ನಿಮ್ಗೆ ನೋಡ್ಬೇಕು ಅಂತ ಅನ್ಸುತ್ತೆ. ಅವ್ರ ಮಕ್ಳು ಇರ್ತಾರಲ್ಲ, ಅದಕ್ಕೆ ಅವ್ರ ಕೊಟ್ಟೆ ಅವ್ರು ಇರ್ತಾರೆ. ಬೇರೆಯವ್ರಾದ್ರೆ ಎಂಜಾಯ್ ಮಾಡ್ಬೋದು, ಬೇರೆಯವ್ರಿಗೆ ಅನ್ಸಲ್ವಲ್ಲ ಅದು. ಕಟ್ ಇಟ್ ಗೈಸ್, ಅಮ್ಮ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದೆ. 2 ಸೀನಿಂದ, ಒಂದು ಎಣ್ಣೆಯಿಂದ, ಇನ್ನೊಂದು ಜೂಲಾ ಚಿಪ್ಸ್ ಪ್ರ್ಯಾಂಕ್ ಇಂದ ಫುಲ್ ಸೀರಿಯಸ್ ಆಗ್ಬಿಟ್ಟೈತೆ. ಮಮ್ಮಿ ರಿಯಾಲಿಟಿ ಗೊತ್ತಿಲ್ಲ. ಸೊ ಮಿನಿಸ್ಟರ್ ಗೈಸ್, ಯು ಡೋಂಟ್ ಮಿಸ್ಟೇಕ್. ಏನು ಮಮ್ಮಿ ತುಂಬ ಯೋಚನೆ ಆಯ್ತಾ? ಹೋಗೋಣ. ಕ್ಯಾರ ನೀನು ಇಲ್ಲಿಗೆ ಬಂದ್ಮೇಲೆ ಕಾಲ್ ಮಾಡಿದ್ಯಾ ನೀನು? ತಗೊಂಡು ಸರಿ ಬಿಡು. ನಿನ್ ಬಾಕ್ಸಲ್ಲಿ ಓಕೆ ಬೈ. ಗೈಸ್, ಇದು ನಮ್ಮ ಅಜ್ಜಿ ಅಮ್ಮಂಗೆ ಮತ್ತು ಚಿಕ್ಕಮ್ಮಂಗೆ ಅಂತ ತಂದಿರೋದು. ಆದರೆ ನಮ್ಮ ಚಿಕ್ಕಮ್ಮಂಗೆ ಗೊತ್ತಿಲ್ಲ. ನಾವು ಇವಾಗ ಇದ್ರ ಜೊತೆನೆ ಹೋಟ್ಲಿಗೆ ಹೋಗ್ತಾ ಇದ್ವಿ. ಇವಾಗ ಅಜ್ಜಿ ಮಾಡಿ ಚಿತ್ರಾನ್ನ, ಈ ಹೋಟ್ಲ್ 1 ಪ್ಲೇಟ್ ಇಡ್ಲಿ. ನಮ್ಮ ಶಾಪಲ್ಲಿ ಸಿಟ್ಟಿಂಗು ನಾಷ್ಟ ಫಿನಿಶ್. ಅರ್ಥ ಆಗಿಲ್ಲ ಅಲ್ಲ? ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ. ಆಯ್ತು ಬಿಡು ಗೈಸ್. ಇವಾಗ ನಾವಿಬ್ರು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅದೆಂತ ಅಂತ ಇನ್ನೊಂದು ನಿಮಿಷದಲ್ಲಿ ಗೊತ್ತಾಗುತ್ತೆ, ಸೆಕೆಂಡೆಲ್ಲ ಗೊತ್ತಾಗುತ್ತೆ. ಗಾಯ್ಸ್, ಫೈನಲಿ ಜಾಗಕ್ಕೆ ಬಂದಿದ್ದೀವಿ. ಜಾಗಕ್ಕೆ ಟ್ರಯಾಂಪ್ ಅಂದ್ಬಿಟ್ಟು ನಮ್ಮ ಅಣ್ಣ ಬೈಕ್ ನೋಡೋಕ್ಕೆ ಅಂತ ಬಂದಿದ್ದೀವಿ. ಹೋಗ್ಬಿಡಕ್ಕೆ ಅಂತ ಹೇಳ್ತಾನೆ. ಬೈಕ್ ಹೋಯ್ತಾನೆ. ಯಾವ ಗಾಡಿ? ಸ್ಪೀಡ್ 4 ಎಲ್ಲ ರೆಡ್. ಓ, ನನ್ನ ಫ್ರೆಂಡ್ ಹತ್ರ ಇದ್ದಂಗಿತ್ತು ಈ ಗಾಡಿ. ಗಾಯ್ಸ್, ಈ ಗಾಡಿನ ನಾನು ಓಡಿಸ್ದಂಗೆ ಇದ್ದೀನಿ. ಇಲ್ಲ, ಇದೇ ಗಾಡಿನ ಅದು ಬೇರೆ ಗಾಡಿನ ಗೊತ್ತಾಗ್ತಾ ಇಲ್ಲ, ಬಟ್ ಚೆನ್ನಾಗಿದೆ ಗಾಡಿ ಇದು. ಈ ಗಾಡಿಗೆ ನಮ್ಮ ಅಣ್ಣ ಕಡೆ ಕೊಟೇಶನ್ ಹಾಕ್ಸ್ಕೊತಾ ಇದ್ದೀನಿ, ಎಷ್ಟಾಗ್ಬೋದು, ಎಷ್ಟು EMI ಬಿಡ್ಬೋದು ಅಂದ್ಬಿಟ್ಟು. ಮತ್ತು ಟೆಸ್ಟ್ ಡ್ರೈವ್ ಒಂದು ಮಾಡಬೇಕು ಈ ಗಾಡಿದು. ಗಾಯ್ಸ್, ನನ್ನ ಫ್ರೆಂಡ್ ತೇಜಲ್ ಅಂತ ಗಾಡಿ ಬಳಸ್ತವೆ. ಅದು ಈ ಗಾಡಿನ ಇಲ್ಲ ಈ ಗಾಡಿನ ಅಂತ ಕನ್ಫ್ಯೂಸ್ ಆಗ್ತೈತೆ. ತೇಜು ಯಾರು ಬಳಸ್ತಾರೆ? ಈ ಗಾಡಿನ ಇಲ್ಲ 400 ಮಚ್ಚ. ಅಕಸ್ಮಾತ್ ವೀಡಿಯೋ ನೋಡ್ತೀನಿ, ಇಲ್ಲ ಬಿಡು ನಾನೇ ಕಟ್ ಮಾಡಿ ಕಳಿಸ್ತೀನಿ ನಿಮಗೆ. ಬಾಯಲ್ಲಿ ಹೇಳೋದ್ರ ಬದಲು ಯಾವುದನ್ನ HDFC ಏನು ಹೇಳೋಕೆ ಹೋಗಬೇಡ, ಅದು ನೋಡೋಣ. ಚೆಕ್ ಮಾಡಿಬಿಟ್ಟು ಆಮೇಲೆ ಹೇಳಿ. ಶೋರ್. ಇನ್ನೂ ಪವರ್ ಜಾಸ್ತಿ ಬರುತ್ತೆ, 2 ಈಗ ಎಷ್ಟಿದೆ ಪ್ರೈಸ್? ಇದು ನಿಮಗೆ 360 ಬರ್ತದೆ. 3,60,000. ಇದು 400cc ಇದೆ. ಗೈಸ್, ಈ ಗಾಡಿಗಳ 400cc, ಈ ಗಾಡಿ ಕೂಡ 400cc. ಈ ಗಾಡಿ ಬರೀ ಒಬ್ಬರೇ ಕೂತ್ಕೊಳ್ಳೋಕ್ಕೆ ಅಂತ ಮಾಡಿರೋದು. ಈ ಕಡೆ ಜಾಗನೇ ಇಲ್ಲ.
ಫ್ಯಾಮಿಲಿ ಬ್ಲಾಗಿಂಗಿಂತ ಮೋಟೋ ಒಳಗೆ ಹೋಗ್ತಾ ಇದ್ದೀವಿ. ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ಗೈಸ್ ಇದು ರೇಸರ್ ಎಡಿಷನ್ ಅಂತೆ, ರೇಸ್ ಮಾಡಕ್ಕೆ ಬಳಸ್ತಾರಂತೆ. GT ಕಾಂಟಿನೆಂಟಲ್ ಅಂತ ಇನ್ನೊಂದು ಬೈಕ್ ಐತೆ ಅಂತೆ. ಆ ಥರ ಮಾಡೆಲ್ ಬರುತ್ತಂತೆ. ಇದು ಜಾಗನೇ ಇಲ್ಲ. ಇವಾಗ ನಾನು ಯಾರೋ ತಗೊಂಡೋಗ್ಬಿಟ್ರೆ ಮಕ್ ಹೋಗಿದ್ದೆ ಏನಕ್ಕೆ ಈ ಗಾಡಿ ತಗೊಂಡ್ಬಂದೆ ಅಂತ. ಐಟಮ್ಗಳ್ನ ಇಕ್ಕೊಳಕ್ಕಾಗಲ್ಲ. ಇಲ್ಲಿ ಫೋನ್ ಇಕ್ಕೊಂಡ್ರೆ ಹಂಗೆ ಜಾರ್ಕೊಂಡು ಹೋಗ್ಬಿಡುತ್ತೆ ನೋಡಿ. ಹಂಗೆ ಅಂದ್ರೆ ಇಲ್ಲ ಐತಲ್ಲ, ಗಾಡಿ ಓಡಿಸ್ಬೇಕಾದ್ರೆ ಡುಗು ಹೋಗುವಂತಾರತ್ತಲ್ಲ, ಆಗ ಜಾರ್ಕೊಂಡು ಹೋಗ್ಬಿಡುತ್ತೆ. ನೋ ಕಾಮೆಂಟ್ಸ್. ಗೈಸ್ ಇದು ಕೂಡ ಸೇಮ್ ಆಗುತ್ತೆ. 400 ಥರನೇ ಐತೆ, ಆದರೆ ಇದು ಅದಕ್ಕಿಂತ ಸ್ವಲ್ಪ ಪವರ್ ಕಮ್ಮಿ ಅಂತ. ಹುಷಾರಿಸಿ ನಿನ್ಗೆ ಟಚ್ ಮಾಡಿಬಿಟ್ಟಿಯಾ, ಟಚ್ ಆಗ್ತೈತಿಲ್ಲ. ಆ್ಯಂಡ್ ಇದು 400 ಅಂತ T4 ಅಂತ ಇದಲ್ಲ, SCC ಇದು, ಅದು 400cc. ಇದು 400cc. ಎಲ್ಲ 400cc ಬೈಕ್ಗಳು ಇದ್ದಂಗೆ ಐತಲ್ಲ ಇಲ್ಲಿ ನೋಡಿ. ಎಲ್ಲ ಕ್ವಾಲಿಟಿ. ಇಲ್ಲೇ ಟೆಸ್ಟ್ ಡ್ರೈವ್ ಅಂದರೆ ನಮಗೆ ಗಾಡಿ ಯಾರಿಗೆ ಟೆಸ್ಟ್ ಡ್ರೈವ್ ಅಂದರೆ ನಮಗೆ ಓಡಿಸೋಕೆ ಕೊಡ್ತಾರಲ್ಲ, ಅವರೇ ಕೂರಿಸ್ಕೊಂಡು ಹೋಗ್ತಾರ. ಮತ್ತೆ ಯಾರೋ ಕೂರಿಸ್ಕೊಂಡು ಹೋಗ್ತಾ ಇದ್ರು. ನರಕಕ್ಕಿಂತ ಇನ್ನೇನಾದ್ರೂ ಅಕಸ್ಮಾತ್ ಏನಾದ್ರು ಬಂದ್ರೆ ಇವನು ಯಾರು ಯಮ ನಾವು ಅಣ್ಣಗೆ ತಲೆ ಕಟ್ಟಾಗಿ ಟೆಸ್ಟ್ ಡ್ರೈವ್ಗೆ ಅಂತ ಬೈಕ್ಗಳನ್ನ ಇಲ್ಲಿ ನೋಡಿ. 1, 2 ಇನ್ನು ಆ ಕಡೆನೂ ಇದ್ದಾವೆ. ನಮ್ಮ ಬೈಕ್ಗಳಿಂದ ಬಂದಿಲ್ಲ ಅಂತ. ನಾವು ಟೆಸ್ಟ್ ಡ್ರೈವ್ ಹೋಗ್ಬೇಕು ಅಂತ ಹೇಳಿದವಲ್ಲ, ಆ ಬೈಕ್ನ ಬಂದಿಲ್ಲ ಅಂತಿಲ್ಲ. ಟೆಸ್ಟ್ ಡ್ರೈವ್ ಗಾಡಿ ಬಂದಿದೆ. ಇವ್ರ ಕಡೆಯಿಂದ ಒಂದು ಹೆಲ್ಮೆಟ್ ಕೊಟ್ಟವ್ರೆ. ಆದರೆ 2 ಹೆಲ್ಮೆಟ್ ಬೇಕಾಗಿತ್ತು. 2 ಹೆಲ್ಮೆಟಲ್ಲಿ ಒಂದು ದೊಡ್ಡದಾಗೈತೆ. ಅದಕ್ಕೆ ಅಣ್ಣ ಒಂದು ಹೆಲ್ಮೆಟ್ ತರ್ತಾವನೆ. ಲೆಟ್ಸ್ ಗೋ. ಈ ಕಡೆಯಿಂದ ಚೆನ್ನಾಗಿ ಕಮಾನ್ ಫುಲ್ ಡೌನ್. ಹಾಂ ಒಳ್ಳೆ ಪಿಕಪ್ ಗೈಸ್. ಒಳ್ಳೆ ಬ್ರೇಕಿಂಗು ಗೈಸ್, ಒಳ್ಳೆ ಟ್ರಾಫಿಕ್ಕು ಗೈಸ್. ಬ್ರೇಕಿಂಗು ಸ್ಟ್ರಾಂಗ್ ಆಗೈತ. ಆಯ್ತು ಬಾ ಬಿಡ್ಲಿ, ನಾನು ಓಡಿಸ್ತೀನಿ ನೋಡಿ. ಖತಮ್. ಕರೆಕ್ಟಾಗಿ ಐತೆ. ಹಂಗಲ್ಲ, ಲ್ಯಾಂಡ್ಸ್ಕೇಪು 0.5 ಉಲ್ಟಾ ತಿರುಗಿಸು. ನಡಿ ಇರ್ತೀನಿ ಹಿಂಗೆ ಇಕ್ಕೋಬೇಕು. ಗೈಸ್ ನಾನು ಗಾಡಿ ಓಡಿಸ್ತೀನಿ ಬಿಡ್ದಂಗೆ ಬಿದ್ಗಿದ್ದು ಹೊಡ್ರೆ ಮರ್ಯಾದೆ ಹೋಗ್ಬಿಡ್ತೀನಿ. ನೋಡ್ದೆ ಮಿರರಲ್ಲಿ ಒಳ್ಳೆ ಬ್ರೇಕಿಂಗ್ ಸರಿ ಕೊಡು ಫೋನು ಜೋಬಲ್ಲಿ. ಇದು ಸ್ವಲ್ಪ ಹಿಂಗೆ ಹೋಗಿ. ಹಾಂ ಸಾಕು ಅನ್ಸುತ್ತೆ. ಗಾಡಿ ಕಾಣಿಸ್ತೈತಾ? ನಾನು ಮಾತಾಡೋದು ಕೇಳ್ತಲ್ಲ. ಈಗಪ್ಪ ನೀವು ಅರೇಂಜ್ ಮಾಡ್ಲಿಕ್ಕೆ ಹೆಂಗಿರುತ್ತೆ ಹೇಳ. ಗಾಡಿ ಏನೋ ಚೆನ್ನಾಗೈತೆ. ಈ ಖಾಲಿ ಸ್ಪೇಸಲ್ಲಿ ಏನು ಮಾಡ್ತೀಯಾ? ಬ್ಯಾಗ್ ಹಾಕ್ಸ್ಕೊಂತೀಯ? ಹಾಕ್ಸ್ತೀಯ ನೀನು? ನಿಜ ಹೇಳ. ನಿಮ್ಮ ಬ್ಯಾಗ್ ಹಾಕ್ಸಿಲ್ಲ ಅಂದರೆ ವೇಸ್ಟ್ ಇದೆ. ಫೋನ್ ಇದ್ದರೂ ಜಾರ್ಕೊಂಡು ಹೋಗ್ತಿದ್ದೆ. ಒಳ್ಳೆ ಪಿಕಪ್ ಇದೆ ಗಾಡಿ. ನನ್ನ ಫ್ರೆಂಡ್ ಹತ್ರ ಕೇಳೋ ತೀಸ್ಕೊಂಡು 7 ತಿಂಗಳಾಗೈತೆ. ಇವಾಗ ಆ ಗಾಡಿ ಪಿಕಪ್ ಹೆಂಗೈತೆ ಅಂತ ರಿವ್ಯೂ ಕೇಳಬೇಕು ತಡಿ. ನಂಗೆ ಇವ್ನು ಸ್ಪೀಡ್ ನೋಡ್ತಾ ಇದ್ರೆ ಯಾಕೋ ಭಯ ಆಗ್ತೈತೆ. ನಂಗೆ ಯಾಕೋ ಜಾಸ್ತಿ ಭಯ ಆಗ್ತೈತೆ. ತಗೊಳ್ಳೋದೇ ನಿಯಮ ಆಗಿ ಡೌನ್ ಪೇಮೆಂಟ್ ತಗೊಂಡ್ಬಿಡ್ಬೋದು. ಅವ್ನು ಸಿಕ್ತು ಚಾನ್ಸು ಅಂತ ಹೆವಿ ಸ್ಪೀಡಲ್ಲಿ ಹೋಗ್ಬಿಟ್ರೆ ಏನು ಕತೆ. ಅಮ್ಮಗೆ ಹಿಂಗೆ ಒಪ್ಸೋದಿದ್ದನ್ನ ನಂಗೆ ಯಾಕೆ ಸರಿ ಇಲ್ಲ ಅನ್ಸುತ್ತೆ. ಸರ್ ಬರೀ ಒಂದೇ ಬಸ್ಸು ಅಂದ್ಕೊಂಡಿದ್ದೆ. ಈ ಗಾಡಿ ಇವಾಗ ಇಬ್ಬರಿಬ್ರು ಕುತ್ಕೋಬೋದು, ಸೀಟ್ ಚೇಂಜ್ ಮಾಡ್ಕೋಬೋದು ಅಂತ. ಆ್ಯಂಡ್ ಇವಾಗ ನಮ್ಮ ಅಣ್ಣ ಇಲ್ಲ ಇನ್ನೋಗಿ ಬಾ. ನಮ್ಮ ಅಣ್ಣನ ಒಂದು ಗಾಡಿಯಲ್ಲಿ ಹೋಗಿರೋ ಸ್ಪೀಡ್ಗೆ ನಂಗೆ ಯಾಕೋ ಹೋಶ್ ಹಿಡಿದೋಯ್ತು. ಬೇಡ ಅನಿಸ್ತೈತೆ. ನೋಡ್ತಾ ಇರಿ ಗಾಯ್ಸ್, ಒಬ್ಬ ಕಳ್ಳ. ಅಯ್ಯೋ ಅಣ್ಣನೇ ಅದು ಹೋಯ್ತು ನೋಡಿ. ಕಾಣಿಸಲ್ಲ ಬರೀ ಹೆಲ್ಮೆಟೇ ಕಾಣಿಸ್. ಒಳ್ಳೆ ಸ್ಪೀಡ್ ಅಲ್ಲ? ಅದಕ್ಕಿಂತ ಸ್ಪೀಡಾ? ಯಾಕಂದರೆ ನಂಗೆ ಅನ್ಸ್ದಂಗೆ ಇದನ್ನ ಕಮ್ಮಿ ಜನ ಬೆಳೆಸಿರ್ತಾರೆ, ಜಾಸ್ತಿ ಜನ ಬೆಳೆಸ್ದಂಗೆ ಅವ್ರೆ. ಆ ಗಾಡಿ ಬೇಡ ಅನಿಸ್ತೈತಿ. ಏನೋ
ನನ್ನ ಫ್ರೆಂಡ್ ಅದನ್ನ ಹೇಳ್ತಾರೆ. ಅವ್ನು ನನ್ನ ಫ್ರೆಂಡೇನ ಕಾಲ್ ರಿಸೀವ್ ಮಾಡಿಲ್ಲ. ಆದರೆ ನಿಮ್ಮ ರೈಡಿಂಗ್ ಸ್ಪೀಡ್ ನೋಡೋಣ ಯಾಕೋ ಬೇಡ ಅನಿಸ್ತಿಲ್ಲ. ಬೇಗ ಹೋಗ್ಬಿಡು ಸರ್ವಿಸ್ಗೆ. ಮಚ್ಚ ಇದೆಯಾ ಮಚ್ಚ? ನಿನ್ನ ಬೈಕ್ ಹೆಂಗೈತೆ ಮಚ್ಚ ಇವಾಗ? ಒಳ್ಳೆ ಪಿಕಪ್, ಒಳ್ಳೆ ಮೈಲೇಜು, ನಾರ್ಮಲ್ ಮೈಲೇಜು, ಒಳ್ಳೆ ಪಿಕಪ್ ಎಲ್ಲ ಹಂಗೆ ಐತಾ? ಎಷ್ಟು ದಿನ ಆಯ್ತು ತಗೊಂಡು? ವರ್ಷದ ಮೇಲೆ ಆಯ್ತಾ? ಚೆನ್ನಾಗೈತಾ ಮೇಂಟೆನೆನ್ಸ್ ಎಲ್ಲ ಮಚ್ಚ? ಮೇಂಟೆನೆನ್ಸ್ ಮಾಡ್ಬೋದು, ಮೈಲೇಜ್ ಕಮ್ಮಿ ಅಷ್ಟೇ, ಬಾಕಿ ಎಲ್ಲ ಚೆನ್ನಾಗಿದೆ. ಎಷ್ಟು ಬರುತ್ತೆ ಮಚ್ಚ ಮೈಲೇಜು? 22 ಬರ್ತದ? ಓಕೆ ಓಕೆ. ನಾವು ಗಾಡಿ ತಗೊಳಕ್ಕೆ ಬಂದಿದ್ವಿ, ಅದಕ್ಕೆ ನಿಮ್ಮೊಂದು ಸ್ವಲ್ಪ ರಿವ್ಯೂ ಕೇಳೋಣ ಅಂತ. ಗೈಸ್ ಆ ಕಡೆ ಶೋರೂಮಲ್ಲಿ ಬೈಕ್ ನೋಡ್ಕೊಂಡು ಬಂದಮೇಲೆ ಅಣ್ಣನಿಗೆ ಬೇರೆ ಬೇರೆ ಪ್ಲ್ಯಾನ್ಸು ಥಾಟ್ಸು ಬಂತು. ಅಂದರೆ ನಮ್ಮ ಅಣ್ಣ ಇಲ್ಲಿವರೆಗೆ ನಾನು 1 ವರ್ಷದ ಮುಂಚೆ ನಾನು ಬೈಕ್ ತಗೊಳಕ್ಕೆ ಅಂತ ರೌಂಡ್ ಹಾಕಿದ್ಬಿಟ್ಟೆ. ಇಲ್ಲಿವರೆಗೂ ಯಾವ ಶೋರೂಮ್ಗೂ ಹೋಗಿಲ್ಲ. ಸೊ ಇವಾಗ ಆನ್ಲೈನ್ ಪ್ರೈಸ್ ಎಷ್ಟೈತೆ ಅಂತ ಗೊತ್ತಿಲ್ಲ. ಅದು ಮುಗಿದ ಮೇಲೆ ಇವಾಗ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಬಂದಿದ್ದಾನೆ, ಒಳಗಡೆ ಎಂಕ್ವೈರಿ ಮಾಡ್ತಾ ಇದ್ದಾನೆ. ನಾನು ಆ ಡ್ರಿಂಕ್ಸ್ ಪ್ರ್ಯಾಂಕ್ ವೀಡಿಯೋ ಏನಿದೆ ಅದನ್ನ ಆಗಲಿಂದ ಎಡಿಟ್ ಮಾಡ್ತಾಯಿನಿ, ಟೈಮೇ ಸಿಗ್ತಾಯಿಲ್ಲ. ಬಿಕಾಸ್ ಆ ಕಡೆ ಜಾಸ್ತಿ ಬ್ಲರ್ ಮಾಡೋ ಸೀನ್ಗಳವೆ, ಜಾಸ್ತಿ ಕೀ ಫ್ರೇಮ್ಗಳು ಟೈಮ್ ಹಿಡಿತೈತೆ. ಅದು ಒಂದೊಂದೇ ಪ್ರತಿ ಸೆಕೆಂಡ್ಗೂ ಮೆಷರ್ ಮಾಡಬೇಕು. ನಿಂತು ಕುತ್ಕೊಂಡು ಟೈಮೆಲ್ಲ ಇದಕ್ಕೆ ಹೋಗ್ತೈತೆ. ನಾನು ಆ ಕೆಲಸಕ್ಕೆ ಬಿಸಿ ಇದ್ದೀನಿ. ಇದು ಚೆನ್ನಾಗೈತೆ. ಅದು GTA Vice City ಇದ್ದಂಗೆ ಐತಲ್ಲ ಇದು. ಇದೆಷ್ಟು CC ಅಂತ? 284 CC ಅನ್ಸೈತೆ. 284 ಲ್ಯಾಕ್ಸ್. ಒಂಥರ ಸಿಂಗುಗಳು ಹೊಡ್ಸೋ ಥರ ಈಗ್ತದೆ. TC ಪ್ಯಾಡಲ್ಲಿದೆ, ಬರ್ತೀವಿ. 1 2 3 ಈ ಮೂರರಲ್ಲಿ ಯಾವ್ದು ಬೆಸ್ಟು ಅಂತ ಚೂಸ್ ಮಾಡಬೇಕು. ಇದು ಫ್ಯಾಮಿಲಿ ಇದಕ್ಕೆ ಚೆನ್ನಾಗತ್ತೆ. ದೂರ ಟ್ರಾವೆಲ್ ಮಾಡೋಕ್ಕೆ ಇದು ಈಸಿ ಆಗುತ್ತಲ್ಲ, ದೂರ ಟ್ರಾವೆಲ್ ಮಾಡೋದಕ್ಕೆ. ಇದು ಸಿಂಗಲ್ ರೈಡರ್ ಬೈಕ್. ಆ್ಯಕ್ಚುಲಿ ಬ್ಯಾಕ್ ಸೈಡ್ ಇರೋದು ಸಿಂಗಲ್ ಸೀಟ್ ಎಕ್ಸ್ಟ್ರಾ ಫಿಟ್ಟಿಂಗ್. ವಾ, ಇದೇ ಬೆಸ್ಟ್ ನೋಡಿ ಹಂಗಾದರೆ. ಇದು CC ಇದು Meteor 350. ನನ್ನ ಫ್ರೆಂಡ್ ಹತ್ರ ಯಾವ್ದಿರೋದು? ನನ್ನ ಫ್ರೆಂಡ್ ಹತ್ರ ಇದೇ ಬೇಕು ಅನ್ಸುತ್ತಿರೋದು. ನನ್ನ ಫ್ರೆಂಡ್ ಹತ್ರ ಈ ಗಾಡಿ ಇರೋದು, ಅವ್ರ ಡ್ಯಾಡಿ ಹತ್ರ ಆ ಗಾಡಿ ಇರೋದು. ಇದೇ ಗಾಡಿ ಇದ್ರ ತಾನೇ ಇದೆ ಗೈಸ್. ಈ ಗಾಡಿ ನೋಡಿ, ಇದು 450 CC, 0 to 100 6 ಸೆಕೆಂಡ್ಸಲ್ಲಿ ಕವರ್ ಮಾಡುತ್ತಂತೆ ಈ ಗಾಡಿ. ಅಷ್ಟು ಪಿಕಪ್ ಕೆಪಾಸಿಟಿ ಇದಂತೆ ಗೈಸ್. ಆ್ಯಸ್ ಪರ್ ದ ಪ್ರೆಸೆಂಟೇಷನ್ ಈ ತಿಂಗಳಲ್ಲಿ ಇವೆರಡರಲ್ಲಿ ಒಂದು ಬುಕ್ ಮಾಡಬೇಕು. ನೋಡಿ ಎಷ್ಟು ಬೇಕಾಗುತ್ತೆ ಅಂತ. ಇಫ್ ನಾಟ್ ದಿಸ್ ಮಂತ್ ಟ್ಯಾಕ್ಸ್ಗಳೆಲ್ಲ ಜಾಸ್ತಿ ಆಗುತ್ತೆ. ಟ್ಯಾಕ್ಸ್ ಎಲ್ಲ ಹೆವಿ ಆದರೆ ಬೈಕ್ ತೊಗೋಬೇಕು ಅನ್ನೋ ಪ್ಲ್ಯಾನೇ ಹೊರಟೋಗ್ಬಿಡುತ್ತೆ. ನೋಡೋಣ ಗೈಸ್. ಫೈನಲಿ ಮನೆಗೆ ಬಂದಿದ್ದೀವಿ. ಕತೆ ಹೇಳಬೇಕು, ಯಾವ ಬೈಕ್ ನೋಡಿದ್ವಿ ಅಂತ. ಸೊ ಗೈಸ್, ಇಷ್ಟೇ ಇವತ್ತಿನ ವಿಡಿಯೋ. ನಾವು 3 ಶೋರೂಮ್ಗೆ ಹೋಗಿದ್ವಿ. ಒಂದರಲ್ಲಿ ಟ್ರಯಂಫ್ ನೋಡಿದ್ವಿ, ಇನ್ನೊಂದರಲ್ಲಿ ಡಾಮಿನರ್ ನೋಡಿದ್ವಿ, ಅದು ಬಿಟ್ಟರೆ ಇನ್ನೊಂದರಲ್ಲಿ ಎನ್ಫೀಲ್ಡ್ ಗಾಡಿ ನೋಡಿದ್ವಿ. ಇದು ಈ 3 ಗಾಡೀಲಿ ನಮ್ಮ ಅಣ್ಣ ಚೂಸ್ ಮಾಡೋಕ್ಕಾಗಿರೋ ಒಂದು ಗಾಡಿ. ಆದರೆ ಈ 1 ತಿಂಗಳಲ್ಲಿ ಇಲ್ಲಾಂದರೆ ಪಕ್ಕ ಜನವರಿಲಿ ಬುಕ್ ಆಗುತ್ತೆ. ಜುಮ್ಮೆ ಸ್ವಲ್ಪ ಡಾರ್ಲಿಂಗ್ ಸುಮ್ಮನೆ ಇರು. ಜುಮ್ಮೆ 1 ನಿಮಿಷ ಇರೋ. 1 ನಿಮಿಷ ಕೂಲ್ ಡೌನ್. ಏನೋ ಹೇಳಕ್ ಬಂದು ಏನಕ್ಕೆ ಅಷ್ಟೇ ಗೈಸ್. ಇದರಲ್ಲಿ ಒಂದು ಜನವರಿ ಇಲ್ಲಾಂದರೆ ಈ ತಿಂಗಳೊಳಗಡೆ ಬುಕ್ ಆಗುತ್ತೆ. ಬಿಕಾಸ್ ಬಜೆಟ್ ನೋಡ್ಕೋಬೇಕು, ಡೌನ್ ಪೇಮೆಂಟ್ ಆದಮೇಲೆ EMI ಕಟ್ಟೋ ಕೆಪಾಸಿಟಿ ಇದೆಯಲ್ಲ ಅಂತ ತಿಳ್ಕೊಬೇಕು. ಎಲ್ಲ ಆದಮೇಲೆ ಬುಕ್ ಆಗುತ್ತೆ. ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್. ಆ್ಯಕ್ಚುಲಿ ಇದಕ್ಕೆ ನಾವು ಹೋಗೋಕ್ಕಾಗಿತ್ತು ಇದು ಶೋರೂಮ್ಗೆ ಅಂತ. ಅಮ್ಮನ ಕೆಲಸ ಜಾಸ್ತಿ ಇತ್ತು, ಲೆಕ್ಕ ಬರೋ ಕೆಲಸ ಜಾಸ್ತಿ ಇತ್ತು, ಅದಕ್ಕೆ ಬರೋಕ್ಕಾಗಿಲ್ಲ. ಸೊ ಈ ವಿಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ ಹಂಗೆ ಸಪೋರ್ಟ್ ಮಾಡ್ತಾ ಇರಿ ಆಯಿತಾ. ನೆಕ್ಸ್ಟ್ ಸಿಗೋವರೆಗೂ ಹೇಳೋಕ್ಕಾಗೋದಿಷ್ಟೇ. ಅಷ್ಟೇ. ಪೀಸ್. ಮತ್ತೆ ಸಿಗೋಣ. ನೋಡಿ ಹೆಲ್ಮೆಟ್ ಬಿದ್ರ ಏನಾಯ್ತು ಪೂಜೆ? ಅವನೆಲ್ಲೋ ಮುಂದೆ ಒಳಗಡೆ ಬಾ ಹೇಳ್ತೀನಿ. ಅವನೆಲ್ಲೋ ಅವ್ನ ಅಡ್ಮಿಟ್ ಮಾಡಿದ್ದೇವೆ ಹಾಸ್ಪಿಟ್ಲ್. ಎಲ್ಲಮ್ಮ ಅವನು?